ಅವಳೇನಾದ್ರೂ ನಮ್ಮ ಲೈಫಲ್ಲಿ ಬರ್ದೇ ಇದ್ದಿದ್ರೆ ಈ ತರ ಎಲ್ಲ ಆಗ್ತಾನೆ ಇರ್ಲಿಲ್ಲ ಮೈನಾ ಅವ್ರೆ. ನಮ್ಮಮ್ಮ ನಿಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನನ್ನ ಆಸೆಗೆ ಬೆಲೆ ಕೊಟ್ಟು ನಮ್ಮಿಬ್ರು ಮದ್ವೆ ಮಾಡ್ಸಿರೋರು. ಅವಳಿಂದಾನೆ ನಿಮ್ ಮೇಲೆ ಅಷ್ಟೊಂದು ಕೋಪ ದ್ವೇಷ ಬಂದಿರೋದು ನಮ್ಮಮ್ಮನ್ಗೆ. ನೋಡಿ ಮೈನಾ ಅವ್ರೆ, ಅವಳು ಆ ಮನೇಲಿದ್ರೆ ನನ್ನಿಂದ ಆ ಮನೇಲಿರೋದಕ್ಕಾಗಲ್ಲ. ನೋಡಿದ್ರು ಅವರೇ, ಎಲ್ಲಾನು ನಾವು ನೋಡೋ ದೃಷ್ಟಿಯಲ್ಲೈತೆ. ನಾವು ತಪ್ಪಾಗಿ ನೋಡಿದ್ರೆ ತಪ್ಪಾಗಿ ಕಾಣಿಸ್ತದೆ. ಮೈನಾ ಅವ್ರೆ, ನೀವ ಹೀಗ್ ಮಾತಾಡ್ತಾ ಇರೋದು? ಒಬ್ರನ್ನ ತಪ್ಪಾಗಿ ನೋಡಿದ್ರೆ ಎಲ್ಲಾನು ತಪ್ಪಾಗಿ ಕಾಣಿಸುತ್ತಾ ಅಂತ ನೀವ ಈ ಮಾತು ಹೇಳ್ತಾ ಇರೋದು? ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ತಾನೆ ಎಲ್ರೂ ಸೇರ್ಕೊಂಡು ನಮ್ಮಿಬ್ರು ಮದ್ವೆ ಮಾಡ್ಸಿದ್ದು. ಆದ್ರೆ ನೀವದನ್ನ ಯಾವ ದೃಷ್ಟಿಕೋನದಿಂದ ನೋಡಿದ್ರಿ? ಎಲ್ರೂ ಸೇರ್ಕೊಂಡು ಏನೋ ನಮ್ಮಿಬ್ರು ಜೀವನನ ಹಾಳು ಮಾಡ್ಬೇಕು ಅಂತ ನೋಡಿದ್ರೇನೋ ಅನ್ನೋ ತರನೇ ನೋಡಿದ್ರಿ. ನೀವ್ ಹಂಗೆ ತಾನೇ ಹೇಳ್ತಾ ಇರೋದು. ಆದ್ರೆ ಎಲ್ರೂ ನಮ್ಮಿಬ್ರಿಗೂ ಒಳ್ಳೇದಾಗ್ಬೇಕು ಅಂತ ಈ ತರ ಕೆಲಸ ಮಾಡಿದ್ರು ಅಂತ ನೀವು ಯೋಚನೆ ಮಾಡ್ಲಿಲ್ಲ. ಹಾಗಾದ್ರೆ ನಿಮ್ ದೃಷ್ಟಿಕೋನನು ತಪ್ಪಾಗೇ ಇದೆ ತಾನೆ. ನಿನ್ನೆವರೆಗೂ ನಮಗ್ ಒಳ್ಳೇದಾಗ್ಬೇಕು ಅಂತ ನಡ್ಕೊಂಡವ್ರನ್ನೇ ನೀವು ತಪ್ಪಾಗಿ ನೋಡ್ಬೇಕಾದ್ರೆ, ನಮಗ್ ಕೆಟ್ಟದಾಗ್ಲೇಬೇಕು ಅಂತ ನಡ್ಕೊಳ್ಳೋಳ್ನ ನಾನ್ ತಪ್ಪಾಗಿ ನೋಡೋದನ್ನ ನೀವು ತಪ್ಪು ಅಂತ ಹೇಗೆ ಹೇಳ್ತೀರಾ? ನಾನು ಅವಳ ಬಗ್ಗೆ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀನಿ. ಸರಿದ್ರು ಅವರೇ, ಆಗಿದ್ದಾಗೋಯ್ತು. ಈಗ ಅದಕ್ಕೋಸ್ಕರ ನೀವು ನಿಮ್ ತಾಯಿ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಹೇಗೆ? ದಯವಿಟ್ಟು ನೀವು ಮನೆಗೆ ಬನ್ನಿ. ಆಗಲ್ಲ ಮೈನಾ ಅವ್ರೆ, ನೀವ್ ಆ ಮನೆಗೆ ಕಾಲಿಡೋವರೆಗೂ ನಾನು ಆ ಮನೆಗೆ ಬರಲ್ಲ. ಧ್ರುವ ಅವರೇ ನೋಡಿ, ನೀವು ಆಗದೆ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಮತ್ತೆ ಮತ್ತೆ ನನಗಿಷ್ಟ ಇಲ್ದಿರೋದನ್ನ ಮಾಡು ಅಂತ ಒತ್ತಾಯ ಮಾಡ್ತಿದ್ದೀರಾ. ಈಗಾಗ್ಲೇ ನಾನು ಮಾಡಿರೋ ಪಾಪ ಎಲ್ಲ ಸಾಕು. ಈಗ ಒಂದು ಹೆತ್ತ ತಾಯಿನ ಮಗನ ದೂರ ಮಾಡ್ದೇನೋ ಕಳಂಕ ನನಗ್ ಬೇಡ. ನಾನು ಹೇಳೋದನ್ನ ಕೇಳಿದ್ರು ಅವರೇ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲು ನೀವು ಮನೆಗೆ ಹೋಗಿ ನಿಮ್ ತಾಯಿಯವ್ರನ್ನ ಸಮಾಧಾನ ಮಾಡಿ. ಸಾಕು ಮೈನಾ ಅವ್ರೆ, ಸಾಕು ಮಾಡಿ. ನೀವು ನಮ್ಮಮ್ಮನಿಗೋಸ್ಕರ ಬಿಟ್ಕೊಟ್ಟಿದ್ದು ಸಾಕು, ನಾನ್ ನಿಮ್ಗೋಸ್ಕರ ಬಿಟ್ಕೊಟ್ಟಿದ್ದು ಸಾಕು. ಯಾವಾಗ ತುಳಸಿ ಮಾತು ಕೇಳ್ಕೊಂಡು ನಮ್ಮಮ್ಮ ನಿಶ್ಚಿತಾರ್ಥದಲ್ಲಿ ನನ್ನ ಹತ್ರ ಮಾತು ತಗೊಂಡ್ರೋ ಅವತ್ತೇ ನನ್ಗೆ ಅರ್ಥ ಆಗೋಯ್ತು ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಈಗ ಬದಲಾಗಿರೋ ನಮ್ಮಮ್ಮನ ಬಗ್ಗೆ, ಆ ತುಳಸಿ ಬಗ್ಗೆ ನಿಮ್ಗಿನ್ನೂ ಏನು ಗೊತ್ತಿಲ್ಲ ಮೈನಾ ಅವ್ರೆ. ಅವ್ರ ಪರವಾಗಿ ನನ್ನ ಹತ್ರ ನ್ಯಾಯ ಮಾತಾಡೋದಕ್ಕೆ ಬರಬೇಡಿ. ತುಳಸಿ ಎಂತ ಫ್ರಾಡ್ ಗೊತ್ತಾ ಮೈನಾ ಅವ್ರೆ? ಮಾವ, ನಿನ್ನ ಮೈನಾನ ಒಂದ್ ಮಾಡ್ತೀನಿ ಅಂತ ನನಗ್ ಮಾತು ಕೊಟ್ಟು ನಾನ್ ನಿಮ್ ಕುತ್ಕೆ ಕಟ್ಬೇಕಾಗಿರೋ ತಾಳಿನ ಯಾರಿಗೂ ಗೊತ್ತಾಗದೆ ಇರೋ ತರ ಬಚ್ಚಿಟ್ಟಿದ್ಲು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನೆ ನಿಶ್ಚಿತಾರ್ಥ ಅಂತ ತಾನೇ ನೀವೆಲ್ಲ ಅನ್ಕೊಂಡಿದ್ದು. ಅದು ನಿಶ್ಚಿತಾರ್ಥ ಅಲ್ಲ, ಮದುವೆ. ನಿನ್ನೆ ನನಗೆ ಗೊತ್ತಿಲ್ದ ಹಾಗೆ ತುಳಸಿ ಕುತ್ಕೆಗೆ ತಾಳಿ ಕಟ್ಟೋ ಹಾಗೆ ಎಲ್ಲ ಸೆಟಪ್ ಮಾಡಿಟ್ಟಿದ್ರು. ಆಗ ದೀಪ ಏನಾದ್ರೂ ಅಲ್ಲಿಗೆ ಬಂದು ನನಗೆ ಹೇಳ್ದೆ ಇದ್ದಿದ್ರೆ ನಾನು ನಿಮ್ ತರನೇ ನಮ್ಮಮ್ಮನ ಮುಂದೆ ನಾನು ತುಳಸಿ ಕುತ್ಕೆಗೆ ತಾಳಿ ಕಟ್ಟಿರ್ತಿದ್ದೆ. ಕೆಟ್ಟದ್ರಲ್ಲೂ ಒಂದ್ ಒಳ್ಳೇದು ಅನ್ನೋ ಹಾಗೆ ದೀಪ ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ರು ಈಗ ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳು ಇಲ್ದೇ ಇದ್ದಿದ್ರೆ ನನಗೆ ನಿನ್ನೆ ಅಲ್ಲಿಂದ ಬರೋದಕ್ಕಾಗ್ತಾನೆ ಇರ್ಲಿಲ್ಲ. ನೀವ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಅಮ್ಮನ ಹತ್ರ ಮಾತಾಡು, ಮನೆಗೆ ಹೋಗು ಅಂತ ನೀವು ನನಗ್ ಬುದ್ಧಿ ಹೇಳ್ತಾ ಇದ್ದೀರಾ. ಇಲ್ಲ, ನಿಮ್ಮಮ್ಮಂಗ್ ನಿಮ್ ಮೇಲಿರೋ ಕಾಳಜಿಯಿಂದನೇ ಈ ತರ ಮಾಡಿರ್ತಾರೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ದೆ ಇದ್ರು ಪರವಾಗಿಲ್ಲ. ಆದ್ರೆ ನಿಮ್ ತಾಯಿಂದ ದೂರ ಇರ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಅದ್ ನಿಮ್ಗೆ ಒಳ್ಳೇದಲ್ಲ ಧ್ರುವ ಅವರೇ. ನೀವೇನೇ ಮಾಡಿದ್ರು ನನ್ಗೋಸ್ಕರ ಅಂತ ಹೇಳ್ತೀರಾ ಅಲ್ವಾ? ಸರಿ, ಈಗ ನಾನೇ ಕೇಳ್ಕೊತಿದ್ದೀನಿ. ನಿಮ್ ತಾಯಿ ಜೊತೆ ಹೋಗಿರಿ, ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ದವ್ರು ಇದನ್ಯಾಕ್ ಮಾಡಲ್ಲ ಅಂತ ಹೇಳ್ತಿದ್ದೀರಾ?